ನಮಸ್ಕಾರ ವೀಕ್ಷಕರೇ, ಕೊನೆಗೂ ಸೆಷನ್ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಈ ಬಾರಿಯ ಸೆಷನ್ ನಲ್ಲಿ ಮಂಡನೆ ಆಗಲಿರೋ ಬಿಲ್ಗಳು ಯಾವುದು ಅನ್ನೋದು ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಆಲ್ಮೋಸ್ಟ್ ಇದೇ ಬಿಲ್ಗಳು ಫೈನಲ್ ಆಗಿವೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಈ ಲಿಸ್ಟ್ ನಲ್ಲಿರೋ ಬಿಲ್ಗಳನ್ನ ನೋಡ್ತಾ ಇದ್ರೆ ಯಾಕೆ ಬಿಜೆಪಿ ಅಥವಾ ಅಮಿತ್ ಶಾ ಈ ರೇಂಜ್ ನಲ್ಲಿ ಸದಸ್ಯರಿಂದ ಒಟ್ಟು ಹಾಕ್ತಾ ಇದ್ದಾರೆ, 2/3 ಮೆಜಾರಿಟಿಗೆ ಹಾತೊರಿತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆದಂತಾಗ್ತಾ ಇದೆ. ಈ ಲಿಸ್ಟ್ ನಲ್ಲಿರೋ ಬಿಲ್ಗಳೆಲ್ಲ ಅಂದುಕೊಂಡಂತೆ ಜಾರಿ ಆಯ್ತು ಅಂದ್ರೆ ಭಾರತಕ್ಕೆ ಅಂಟಿದ ದೊಡ್ಡ ದೊಡ್ಡ ಕಂಟಕಗಳೆಲ್ಲ ಒಂದು ಹಂತದಲ್ಲಿ ನಿರ್ಮೂಲನೆ ಆಗಲಿದೆ ಅನ್ನೋ ಅಭಿಪ್ರಾಯಗಳು ಜನರಿಂದ ಬರ್ತಾ ಇದೆ. ಹಾಗಿದ್ರೆ ಈ ಬಿಲ್ಗಳು ಯಾವುದು, ಇದು ದೇಶಕ್ಕೆ ಯಾವ ರೀತಿ ಪೂರಕವಾಗುತ್ತೆ, ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಹಾಗೂ ಯಾರಿಗೆ ನಷ್ಟವಾಗುತ್ತೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿರೋ ದೇಶ ಪ್ರೇಮಿಗಳು ಹಾಗೂ ದುಡಿದು ತಿನ್ನುವ ನಿಷ್ಠಾವಂತ ಪ್ರಜೆಗಳಿಗೆ ಕೆಲವೊಂದು ವಿಚಾರದಲ್ಲಿ ಬೇಸರ ಇದೆ. ಅದೇನಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು, ಯಾರು ಏನ್ ಮಾಡ್ತಾ ಇದ್ದಾರೆ, ಇಂಥ ಕ್ರಿಮಿನಲ್ ಕೆಲಸ ಮಾಡ್ತಾ ಇರುವವರ ಮೇಲೆ ಸರಿಯಾದ ಆಕ್ಷನ್ ತಗೊಳ್ಬೇಕಿತ್ತು, ಹೀಗೆ ನಾನಾ ರೀತಿಯ ಅಭಿಪ್ರಾಯಗಳು ಜನರಿಗೆ ಬರುತ್ತೆ. ಆದ್ರೆ ಅಂತಿಮವಾಗಿ ಏನನ್ನೂ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ದೇಶದಲ್ಲಿ ಕಠಿಣ ಕಾನೂನೇ ಇಲ್ವಲ್ಲ ಅಂತ ಹತಾಶರಾಗಿ ಬಿಡ್ತಾರೆ. ಆದ್ರೆ ವಾಸ್ತವದಲ್ಲಿ ಪ್ರತಿಯೊಂದನ್ನು ಸರಿಪಡಿಸುವ ಪವರ್ ನಮ್ಮ ಸಂವಿಧಾನ ಹಾಗೂ ಕಾನೂನಿಗೆ ಇದೆ. ಆದ್ರೆ ಕಾಲಕ್ಕೆ ತಕ್ಕಂತೆ ಸಮಾಜಕ್ಕೆ ಪೂರಕವಾಗುವ ಕೆಲವೊಂದು ಬದಲಾವಣೆಯನ್ನ ಮಾಡ್ಕೊಂಡಾಗ ಮಾತ್ರ. ಆ ರೀತಿ ಒಂದು ದಿಟ್ಟ ಹೆಜ್ಜೆ ಇಟ್ರೆ ಯಾರೆಲ್ಲ ಯಾವ ರೀತಿಯಲ್ಲಿ ಅಡ್ಡಿಪಡಿಸ್ತಾರೆ ಅನ್ನೋದು ಗೊತ್ತಿರೋದೆ. ಆದ್ರೂ ಕೂಡ ಹಠ ಬಿಡದೆ ಈ ಬಾರಿ ಶಸ್ತ್ರ ಸಜ್ಜಿತರಾಗಿರುವಂತೆ NDA ಹೆಜ್ಜೆ ಇರಿಸ್ತಾ ಇರೋದರ ಹಿಂದೆ 5 ಪ್ರಮುಖ ಬಿಲ್ಗಳಿವೆ ಅನ್ನೋ ವಿಚಾರ ರಿವೀಲ್ ಆಗ್ತಾ ಇದೆ. ಈ ಪೈಕಿ ಗಮನ ಸೆಳೀತಾ ಇರೋ ಮೊದಲನೆಯ ಬಿಲ್ ನ್ಯಾಷನಲ್ ಹಾನರ್ ಅಮೆಂಡ್ಮೆಂಟ್ ಬಿಲ್. ಈ ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ಐಡಿಯಾ ಎಲ್ಲರಲ್ಲೂ ಬರ್ಬೋದು. ಈಗ ರಿವೀಲ್ ಆಗಿರೋ ಮಾಹಿತಿಗಳ ಪ್ರಕಾರ ದೇಶದ ಗೌರವಕ್ಕೆ, ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುವುದನ್ನ ತಡೆಯೋದಕ್ಕೆ ಈ ಕಾಯ್ದೆಯನ್ನ ತರ್ತಾ ಇರೋದು ಅಂತ. ಹಾಗಿದ್ರೆ ಯಾರು ಈ ದೇಶಕ್ಕೆ ಧಕ್ಕೆ ತರ್ತಾರೆ, ಇದರಿಂದ ಯಾರಿಗೆಲ್ಲ ಬ್ರೇಕ್ ಬೀಳುತ್ತೆ ಅನ್ನೋದು ಈ ಬಿಲ್ ಮಂಡನೆಯಾಗೋ ಟೈಮ್ನಲ್ಲಿ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆದ್ರೆ ಸದ್ಯ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ವಾಕ್ ಸ್ವಾತಂತ್ರ್ಯವನ್ನ ಮುಂದಿಟ್ಕೊಂಡು ದೇಶಕ್ಕೆ ಅಪಮಾನ, ಅಗೌರವ ತರೋ ನೀಚರನ್ನ ಕಟ್ಟಿ ಹಾಕೋದಕ್ಕೆ ಈ ಬಿಲ್ ಬರ್ತಾ ಇದೆ ಅನ್ನೋದು. ಉದಾಹರಣೆಗೆ, ಇದ್ದಕ್ಕಿದ್ದಂತೆ ಒಬ್ಬ ಕ್ರಿಮಿನಲ್ ಪರವಾಗಿ ಒಂದು ಕ್ಯಾಂಪೇನ್ ಶುರುವಾಗಿದೆ ಅಂತ ಅಂದ್ಕೊಳ್ಳಿ. ಅತ್ಯಂತ ದೊಡ್ಡ ಕೃತ್ಯದ ಹಿನ್ನೆಲೆ ಆತನನ್ನ ಜೈಲಿಗೆ ಹಾಕಿರ್ತಾರೆ. ಆದ್ರೆ ಆತ ಅಮಾಯಕ, ಅವನನ್ನ ಬಿಡಬೇಕು ಅಂತ ಹೋರಾಟ ನಡೆಸ್ತಾರೆ. ಇಂಥ ಕೆಲಸಗಳನ್ನ ದೇಶಕ್ಕೆ ಅಗೌರವ ತರಿಸೋ ಕೆಲಸ ಅಂತ ಪರಿಗಣಿಸುವ ಸಾಧ್ಯತೆ ಇದೆ. ಇನ್ನೂ ಬಿಡಿಸಿ ಹೇಳೋದಾದ್ರೆ, ದೇಶದಲ್ಲಿ ಕೆಲವರಿಗೆ ಆಗಾಗ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಕಾಶ್ಮೀರವನ್ನ ಬೇರ್ಪಡಿಸ್ಬೇಕು, ಈಶಾನ್ಯ ರಾಜ್ಯಗಳನ್ನ ಪ್ರತ್ಯೇಕ ಮಾಡಬೇಕು, ಉತ್ತರ ಬೇರೆ ದಕ್ಷಿಣ ಬೇರೆ, ಹೀಗೆ ಮನಸ್ಸಿಗೆ ಬಂದಂತೆ ದೇಶವನ್ನ ಒಡೆಯೋ ಹೇಳಿಕೆಗಳನ್ನ ಕೊಡ್ತಾರೆ. ಯಾಕಪ್ಪ ಹೀಗೆ ಹೇಳ್ತಾ ಇದೀಯಾ, ಈ ದೇಶದಲ್ಲಿ ನೀನು ಅನ್ನ ತಿಂದು ಈ ರೀತಿ ಮಾತಾಡೋದು ಸರಿನಾ, ಈ ರೀತಿ ದೇಶಕ್ಕೆ ನಿಯತ್ತಿಲ್ಲದ ವ್ಯಕ್ತಿಗಳನ್ನ ಯಾವ ಪದದಲ್ಲಿ ಕರೀತಾರೆ ಗೊತ್ತಾ ಅಂತ ಕೇಳಿದ್ರೆ, ಅಯ್ಯೋ ಇದು ವಾಕ್ ಸ್ವಾತಂತ್ರ್ಯ, ನನ್ನ ಅನಿಸಿಕೆಯನ್ನ ನಾನು ಹೇಳದ್ನಪ್ಪ, ಮಾತಾಡೋದೇ ತಪ್ಪ, ಇದೇನು ಸರ್ವಾಧಿಕಾರನ ಅಂತ ಏನೋ ಕೇಳಿದ್ರೆ ಇನ್ನೇನನ್ನೋ ಹೇಳ್ತಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ಆದ್ರೆ ಕನಸಿನಲ್ಲಿಯೂ ದೇಶಕ್ಕೆ ಸೇರಿದ ರಾಜ್ಯ ಅಥವಾ ಪ್ರದೇಶಗಳನ್ನ ಪ್ರತ್ಯೇಕ ಮಾಡೋ ಕಲ್ಪನೆಯೂ ಬಾರದಂತೆ ತಡೆಯೋದರಲ್ಲಿ ಈ ಕಾಯ್ದೆ ಪರಿಣಾಮಕಾರಿ ಆಗಬಹುದು ಎನ್ನಿಸ್ಕೊಳ್ತಾ ಇದೆ. ಇನ್ನು ಕೆಲವರು ವಿದೇಶಿ ಮಾಧ್ಯಮ ಅಥವಾ ವಿದೇಶಿ ವ್ಯಕ್ತಿಗಳು ಹೇಳಿದ್ರು ಅಂತ ಅದನ್ನೇ ಎಲ್ಲಾ ಕಡೆ ಹರಡಿಸೋ ಕೆಲಸ ಮಾಡ್ತಾರೆ. ಉದಾಹರಣೆಗೆ, ಯಾರೋ ಒಬ್ಬ ಹೊರಗಿನವನು ಭಾರತದಲ್ಲಿ ಹಾಗಾಗಿದೆಯಂತೆ, ಈ ರೀತಿ ಇದೆಯಂತೆ ಅಂತ ಯಾವುದೇ ದಾಖಲೆ ಆಧಾರ ಇಲ್ಲದೆ ಒಂದು ಸುಳ್ಳನ್ನ ಹೇಳ್ತಾನೆ. ಆ ಮಾತು ಎಷ್ಟು ಸರಿ, ವಿದೇಶದವರಿಗೆ ನಮ್ಮ ದೇಶದ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಅನ್ನೋ ರೀತಿ ಆಲೋಚನೆ ದೇಶ ಪ್ರೇಮಿಗಳಲ್ಲಿ ಬರುತ್ತೆ. ಆದ್ರೆ ಭಾರತದಲ್ಲಿ ಇರುವವರೆಲ್ಲರಿಗೂ ದೇಶ ಪ್ರೇಮ ಕಂಪಲ್ಸರಿ ಅನ್ನೋ ದಿನಗಳು ಇನ್ನೂ ಬಾರದೇ ಇರೋದ್ರಿಂದ ಕೆಲವರು ಫಾರಿನ್ ಲೀಡರ್ ಹೀಗೆ ಹೇಳ್ಬಿಟ್ಟ, ಅದರಿಂದ ನಮ್ಮ ದೇಶದಲ್ಲಿ ಯಾವುದೂ ಸರಿ ಇಲ್ಲ ಅಂತ ತೋಚಿದ್ದನ್ನ ಗೀಚಿಕೊಂಡು ಓಡಾಡ್ತಾ ಇರ್ತಾರೆ. ಅಂತವರನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ದೇಶಕ್ಕೆ ಅವಮಾನ ಮಾಡೋ ಮುನ್ನ ನಿನ್ನ ಬಳಿ ಏನಾದ್ರೂ ಆಧಾರ, ಸಾಕ್ಷ್ಯ ಇದೆಯಾ ಅಂತ ಕೇಳಿ, ಇಲ್ಲದೆ ಇದ್ದಲ್ಲಿ ಸರಿಯಾದ ಕ್ರಮ ಕೈಗೊಳ್ಳೋದಕ್ಕೆ ಈ ಹೊಸ ಬಿಲ್ ಪರಿಣಾಮಕಾರಿಯಾಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ, ಕೆಲವರಿಗೆ ವೈರಿ ದೇಶವನ್ನ ಹೊಗಳೋದು, ಇಂಥವರೇ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಸುಮ್ನೆ ಅವರ ಮೇಲೆ ಆಪಾದನೆ ಮಾಡಬೇಡಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದು, ನಮ್ಮ ಮೇಲೆ ಅವರು ದಾಳಿ ಮಾಡಿದ್ರು ಪರವಾಗಿಲ್ಲ, ನಾವು ಮಾತ್ರ ವೈರಿಗಳ ಮೇಲೆ ದಾಳಿ ಮಾಡಬಾರದು ಅಂತ ಮಾತಾಡೋ ಚಟಗಳಿರುತ್ತೆ. ಇನ್ನು ಕೆಲವರಿಗೆ ವಿಧಾನಸೌಧದ ಎದುರು ವೈರಿಗಳಿಗೆ ಜೈಕಾರ ಹಾಕೋ ಮನಸ್ಥಿತಿ ಇರುತ್ತೆ. ಇದೆಲ್ಲವನ್ನು ಕೂಡ ದೇಶಕ್ಕೆ ಅಗೌರವ ತರಿಸೋ ಕೆಲಸ ಅಂತ ಪರಿಗಣಿಸೋ ಸಾಧ್ಯತೆ ಇದೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಂದು ಪರಿಣಾಮಕಾರಿ ಬಿಲ್ ದ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅಮೆಂಡ್ಮೆಂಟ್ ಬಿಲ್ 2026. ಇದು ಸದ್ಯ ನಡೀತಾ ಇರೋ SIR ಹಾಗೂ ಜನಗಣತಿಗೆ ಲಿಂಕ್ ಆಗಿರೋ ವಿಚಾರ ಅನ್ನೋದು ಕ್ಲಿಯರ್ ಆಗ್ತಾ ಇದೆ.
ಇವತ್ತು ಭಾರತದ ಒಳಗಿರೋ ದೇಶದ್ರೋಹಿಗಳು ಅಕ್ರಮ ವಲಸಿಗರಿಗೆ ಆಶ್ರಯ ಕೊಡೋದಕ್ಕೆ ಎಲ್ಲಾ ರೀತಿಯ ಕಾರ್ಡ್ಗಳನ್ನ ಮಾಡಿಸಿಕೊಟ್ಟಿರುವಾಗ ಭಾರತದ ಸಿಟಿಸನ್ ಯಾರು ಅನ್ನೋದಕ್ಕೆ ಒಂದು ಪ್ರಮುಖ ಮಾನದಂಡವನ್ನ ಹುಡುಕೋದು ಕೂಡ ಕಷ್ಟ ಆಗಿದೆ. ಒಬ್ಬ ವ್ಯಕ್ತಿಯನ್ನ ಒಂದು ದೇಶದ ಪ್ರಜೆ ಅಂತ ಗುರುತಿಸೋದಕ್ಕೆ ಬೇಸಿಕ್ ವಿಚಾರ ಅಂದ್ರೆ ಆತ ಹುಟ್ಟಿದ್ದು ಎಲ್ಲಿ ಅನ್ನೋದು. ಕೆಲವರು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಅಥವಾ ತಮ್ಮ ಕೆಲಸದ ಒತ್ತಡದಿಂದ ತಮ್ಮ ಮಕ್ಕಳ ಜನನವನ್ನ ರಿಜಿಸ್ಟರ್ ಮಾಡಿಸದೇ ಇರ್ಬೋದು. ಇದೆಲ್ಲ ಮುಂದಿನ ದಿನಗಳಲ್ಲಿ ಗಂಭೀರ ವಿಚಾರ ಆಗುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಜನನವನ್ನ ರಿಜಿಸ್ಟರ್ ಮಾಡೋದ್ರಲ್ಲಿ ಯಾರು ತಪ್ಪಿಸಿಕೊಳ್ಳಲಾರದಂತ ಒಂದು ಹೊಸ ವಿಧಾನವನ್ನ ಪರಿಚಯಿಸುವ ಹಾಗೂ ತಪ್ಪಿದ್ದಲ್ಲಿ ಅದರ ಪರಿಣಾಮ ಏನು ಅನ್ನೋದನ್ನ ಹೇಳುವ ಕೆಲಸ ಈ ಬಿಲ್ ನಲ್ಲಿ ಆಗಬಹುದು. ಅದೇ ರೀತಿ ಮರಣವನ್ನ ರಿಜಿಸ್ಟರ್ ಮಾಡೋದ್ರಿಂದ ಮೃತ ವ್ಯಕ್ತಿಯ ವೋಟರ್ ಐಡಿ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳು ಬೇರೆಯವರಿಗೆ ಸಿಕ್ಕಿ ಗೋಲ್ಮಾಲ್ ಆಗದಂತೆ ತಡೆಯುವಲ್ಲಿ ಸಹಕಾರಿಯಾಗಬಹುದು ಅಂತ ಅನಿಸ್ಕೊಳ್ತಾ ಇದೆ. ಇನ್ನೊಂದು ಬಿಲ್ ದ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ 2026. ಈ ಹಿಂದೆ ಈ ಬಿಲ್ ಮೂಲಕ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಸುವ ಅವಕಾಶ ಇತ್ತು. ಅಂದ್ರೆ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಉಳಿತಾ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಕಾಯ್ದೆಯನ್ನ ತರಲಾಗಿತ್ತು. ಈಗ ಹೊಸ ಕಾಯ್ದೆ ಮೂಲಕ ಹಳೆಯ ನಿಯಮವನ್ನ ರಿಪ್ಲೇಸ್ ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಬಿಲ್ ಮಂಡನೆ ಬಳಿಕ ಗೊತ್ತಾಗಬೇಕಿದೆ. 4ನೆಯ ಬಿಲ್ ದಿ ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್ 2026. ವಿದೇಶಿ ಹೂಡಿಕೆದಾರರಿಗೆ ಸೆಕೆಂಡ್ಗಳಲ್ಲಿ ಹೂಡಿಕೆಯಿಂದ ಬರುವ ಬಡ್ಡಿ ಗಳಿಕೆ ಮತ್ತು ಬಂಡವಾಳ ಲಾಭಗಳ ಮೇಲಿನ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲು ಜಾರಿಗೆ ತರಲಾದ ಸುಗ್ರೀವಾಜ್ಞೆಯನ್ನ ಬದಲಿಸುವ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಯನ್ನ ಮಂಡಿಸೋದಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಕುಸಿತಾ ಇರೋ ರೂಪಾಯಿ ಮೇಲಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ವಿದೇಶಿ ಬಂಡವಾಳವನ್ನ ಆಕರ್ಷಿಸುವ ಸದುದ್ದೇಶದಿಂದ ಈ ಕಾಯ್ದೆಯನ್ನ ತರಲಾಗ್ತಾ ಇದೆ. 5ನೇ ಬಿಲ್ ಅಂದ್ರೆ ಅದು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಅಂದ್ರೆ MSME ಅಮೆಂಡ್ಮೆಂಟ್ ಬಿಲ್ 2026. ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಿಲ್ ಬಹುಶಃ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಹೆಚ್ಚಿನ ಅನುಕೂಲ ಮಾಡಿಕೊಡುವಂತ ನಿಯಮಗಳನ್ನ ಈ ಬಿಲ್ ಮೂಲಕ ಹೇಳುವ ಸಾಧ್ಯತೆ ಇದೆ. ಇದಿಷ್ಟು ಬಿಲ್ಗಳು ಅಡಿಷನಲ್ ಬಿಲ್ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಈ ಸೆಷನ್ ನ ಪ್ರಮುಖ ಬಿಲ್ಗಳು ಅಂತ ಗುರುತಿಸಿಕೊಂಡಿರೋದು ಡಿಲಿಮಿಟೇಷನ್ ಹಾಗೂ FCRA ಅಮೆಂಡ್ಮೆಂಟ್ ಬಿಲ್. ಇದರ ಜೊತೆಗೆ ಈ 5 ಬಿಲ್ಗಳು ಮಂಡನೆಯಾಗಿ ಜಾರಿಯೂ ಆಗಬಹುದು ಅನ್ನೋ ನಿರೀಕ್ಷೆಗಳು ಈಗ ಶುರುವಾಗಿದೆ. ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಬಿಲ್ ಕೂಡ ಸುದ್ದಿಯಲ್ಲಿದೆ. ಅದು ದ ವಿಕಸಿತ್ ಭಾರತ್ ಶಿಕ್ಷಣ ಅಧಿಷ್ಠಾನ್ ಬಿಲ್ 2025. ಈ ಬಿಲ್ ಅನ್ನ 15 ಡಿಸೆಂಬರ್ 2025ರಲ್ಲಿ ಲೋಕಸಭೆಯಲ್ಲಿ ಪರಿಚಯಿಸಲಾಗಿತ್ತು. ಆದ್ರೆ ನಂತರದಲ್ಲಿ ಇದನ್ನ ಜಾಯಿಂಟ್ ಕಮಿಟಿಗೆ ಕಳಿಸಲಾಗಿತ್ತು. ಈಗ ಮತ್ತೊಮ್ಮೆ ಅದನ್ನೇ ಮಂಡಿಸೋ ಸಾಧ್ಯತೆ ಇದೆ. ಇದಿಷ್ಟು ಬಿಲ್ಗಳ ಬಗ್ಗೆ ಕೇಳಿದಾಗ ಇದು ಹೇಗೆಲ್ಲ ದೇಶಕ್ಕೆ ಪೂರಕವಾಗಬಹುದು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂದಹಾಗೆ ಈ ಎಲ್ಲಾ ಬಿಲ್ಗಳಿಗೂ ಅಪೋಸಿಷನ್ ನಾಯಕರು ಅಡ್ಡಿಪಡಿಸುವುದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್. ಆದ್ರೆ ಕೇವಲ ಅಡ್ಡಿಪಡಿಸಿದ್ರೆ ಸಾಕಾಗೋದಿಲ್ಲ, ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ, ಇದರಿಂದ ದೇಶಕ್ಕೆ ಹೇಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ವಿವರಿಸೋ ಜವಾಬ್ದಾರಿ ಕೂಡ ವಿಪಕ್ಷ ನಾಯಕರ ಮೇಲಿದೆ. ಯಾಕಂದ್ರೆ ನಾವೇನೋ ಸಣ್ಣ ವ್ಯಕ್ತಿಗಳು ಪ್ರತಿಯೊಂದರಲ್ಲೂ ದೇಶಕ್ಕೆ ಲಾಭನ ಅನ್ನೋದನ್ನ ಮಾತ್ರ ನೋಡ್ತೀವಿ. ಆದ್ರೆ ಸಾಕ್ಷಾತ್ ದೈವಾಂಶ ಸಂಭೂತ ಪ್ರಚಂಡ ವಿದ್ವಾಂಸರೆಲ್ಲ ವಿಪಕ್ಷದಲ್ಲಿ ಇರೋದ್ರಿಂದ ಯಾರಿಗೂ ತಿಳಿಯದ ವಿಚಾರಗಳನ್ನ ಅವರು ಬಿಚ್ಚಿಟ್ರೆ ಜನರಿಗೂ ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಬೆಂಬಲಿಸಬೇಕಾ ಬೇಡವಾ ಅನ್ನೋ ಯೋಚನೆ ಬರುತ್ತೆ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.